ಸಂಯೋಗವೇ ಒಂದೇ ಘಟದೊಡನೆ ನೇತ್ರದ ಸಂಯೋಗ ಆಗುವುದು. ಅಲ್ಲಿ ಏಕ ही घट का नेत्र से साक्षात्कार नहीं होवे. ಒಂದೇ ಘಟದು ನೇತ್ರದಿಂದ ಸಾಕ್ಷಾತ್ಕಾರ ಅಂದರೆ ಪ್ರತ್ಯಕ್ಷ ಆಗುವುದಿಲ್ಲ, नहीं होवे. ಮತ್ತೇನು घटत्व आश्रय सकल घटन का नेत्र से साक्षात्कार होवे. घटक आश्रय घटत्व ಅದಲ್ಲ, ಘಟತ್ವಕ್ಕೆ ಆಶ್ರಯ ಎಲ್ಲ ಘಟಗಳದು ನೇತ್ರದಿಂದ ಪ್ರತ್ಯಕ್ಷ ಆಗುತ್ತದೆ ಅಂತ ಇಷ್ಟು ಪ್ರಾಚೀನರು ಹೇಳ್ಕೊಂಡು ಬಂದರು. ಆದರೂ ನವೀನ ಮತಮೇ ನೇತ್ರ ಸಂಯುಕ್ತ ಘಟಕ, ಸಂಯೋಗಗೊಳ್ಳಲ್ಪಟ್ಟಂಥ ನೇತ್ರ ಸಂಯುಕ್ತ ಘಟಕ, ಅವರು ದೇಶಾಂತರ ವೃತ್ತಿ ಘಟನಕ, ದೇಶಾಂತರದ ಎಲ್ಲ ದೇಶಗಳಲ್ಲಿರುವ ಘಟಗಳದು ಏಕೀಕ್ಷಣವೇ ಸಾಕ್ಷಾತ್ಕಾರ, ಒಂದೇ ಕ್ಷಣದಲ್ಲಿ ಸಾಕ್ಷಾತ್ಕಾರ ಅಂದ್ರೆ ಪ್ರತ್ಯಕ್ಷ ಆಗುತ್ತದೆ. ಪ್ರಾಚೀನ ಮತ में नेत्र संयुक्त घट का प्रथम क्षण में साक्षात्कार होवे. ಪ್ರಾಚೀನ ಮತದಲ್ಲಿ ನೇತ್ರದ ಸಂಯೋಗವುಳ್ಳದು ಸಂಯುಕ್ತ, ಆ ಒಂದೇ ಘಟದ ಪ್ರಥಮ ಕ್ಷಣದಲ್ಲಿ ಪ್ರತ್ಯಕ್ಷ ಆಗುತ್ತದೆ. ಆದರೂ ದೇಶಾಂತರ ವೃತ್ತಿ ಘಟಕ ದ್ವಿತೀಯ ಕ್ಷಣವೇ ಸಾಕ್ಷಾತ್ಕಾರವೇ. ಅವ ದೇಶಾಂತರದಲ್ಲಿರೋ ಘಟಗಳದು ಒಂದೇ ಕ್ಷಣದಲ್ಲಿ ಸಾಕ್ಷಾತ್ಕಾರ ಅಂತ ನವೀನ್ ಹೇಳಿದ. ಆದರೂ ಪ್ರಾಚೀನರು ಪ್ರಥಮ ಕ್ಷಣದಲ್ಲಿ ನೇತ್ರ ಸಂಯುಕ್ತ ಘಟದಾಗ್ತದೆ, ಎರಡನೇ ಕ್ಷಣದಲ್ಲಿ ಮಾತ್ರ ದೇಶಾಂತರದಲ್ಲಿರುವ ಘಟದು ದ್ವಿತೀಯ ಕ್ಷಣದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ. ಯದ್ಯಪಿ ಅಂತನ ದೋನೂ ಸಾಕ್ಷಾತ್ಕಾರ ನೇತ್ರಜನ್ಯ ಹೈ, ಎರಡೂ ಸಾಕ್ಷಾತ್ಕಾರನು ನೇತ್ರಜನ್ಯ ಇರುತ್ತವೆ. ಆದರೂ ಸಂಬಂಧ ಭಿನ್ನ ಹೈ, ಆದರೂ ಸಂಬಂಧಗಳು ಎರಡು ಭಿನ್ನಿದ್ದಾವೆ. ये दो मत है, तिनमें प्राचीन रीति सुगम है या ते प्राचीन रीति कई है. इन ಹೇಳ್ತಾರೆ ಪ್ರಾಚೀನ ರೀತಿ ಪೂರ್ವವರ್ತಿ घट से नेत्र का संयोग हुई के ಮುಂಭಾಗದಲ್ಲಿರುವ ಘಟದೊಡನೆ ನೇತ್ರದ ಸಂಯೋಗ ಆಗಿ अयम घट इस रीति से एक घट का साक्षात्कार होवे. एक घट का ಮುಂಭಾಗದಲ್ಲಿರುವ ಘಟದೊಡನೆ ನೇತ್ರದ ಸಂಯೋಗ ಆಯಿತು ಅಂದ್ರೆ ಆವಾಗ ಇದು ಕೂಡ ಅಯಂ ಘಟ ಈ ರೀತಿಯಿಂದ ಒಂದೇ ಘಟದ ಪ್ರತ್ಯಕ್ಷ ಆಗುತ್ತದೆ. ಯಾ ಸಾಕ್ಷಾತ್ಕಾರ का हेतु संयोग संबंध है. ಈ ಸಾಕ್ಷಾತ್ಕಾರ ಅಂದರೆ ಪ್ರತ್ಯಕ್ಷಕ್ಕೆ ಕಾರಣ ಯಾವುದು? ಸಂಯೋಗ ಸಂಬಂಧ. ಯಾತೆ ये साक्षात्कार ಲೌಕಿಕ ಸಂಬಂಧಜನ್ಯ है. ಈ ಪ್ರತ್ಯಕ್ಷ ಲೌಕಿಕ ಪ್ರತ್ಯಕ್ಷಜನ್ಯ ಇರುತ್ತದೆ. ಯಾ ಸಾಕ್ಷಾತ್ಕಾರ ಅಂದರೆ ಅಯಂ ಘಟ ಈ ಸಾಕ್ಷಾತ್ಕಾರಕ ವಿಷಯ ಘಟ ಮತ್ತು ಘಟತ್ವನೂ ಕೂಡ ಅದ. ಘಟ ಮತ್ತು ಘಟತ್ವ ಎರಡು ಅದಾವ. ತಿನ್ಮೇ ಬಿ ಅವುಗಳಲ್ಲಿನೂ ಕೂಡ ಘಟ ವ್ಯಕ್ತಿ ವಿಶೇಷ, घटत्व प्रकार, प्रकार ಅಂದರೆ ಜಾತಿ ಮುಂದೆ ಹೇಳ್ತಾರೆ. विशेषण कोई प्रकार कहे, विशेषण कोई प्रकार कहे. या ज्ञान में ಅಂದರೆ ಅಯಂ ಘಟ ಈ ಜ್ಞಾನದಲ್ಲಿ ಪ್ರಕಾರ ಅಂದ್ರೆ ಜಾತಿ ಅದಕ್ಕೆ ಹೇಳ್ತಾರೆ. ಪ್ರಕಾರ ಜೋ ಘಟತ್ವ, ಪ್ರಕಾರ ಘಟದಲ್ಲಿರೋ ಪ್ರಕಾರ ಅಂದರೆ ಜಾತಿ, ಘಟತ್ವ ಜೋ ಘಟತ್ವ ಸೋ ಯಾವತ್ತು ಘಟ ಮೇರೆ ಎಲ್ಲ ಘಟಗಳಲ್ಲಿ ಇರುತ್ತದೆ. ಯಾತೆ ಪೂರ್ವವರ್ತಿ ಘಟಕ್ಕೆ ಜ್ಞಾನ ಕಾಲಮೆ, ಮುಂಭಾಗದಲ್ಲಿರುವ ಇದು ಅಯಂ ಘಟ ಜ್ಞಾನ ಅದಲ್ಲ, ಆ ಅಯಂ ಘಟ ಅನ್ನೋ ಜ್ಞಾನ ಕಾಲದಲ್ಲಿ ನೇತ್ರ ಇಂದ್ರಿಯಕ ಯಾನೇನಾಗ್ತದೆ ಹೇಳ್ತಾರೆ ನೋಡಿ. ಸ್ವಜನ್ಯ ಜ್ಞಾನ ಪ್ರಕಾರೀಭೂತ ಘಟತ್ವವತ್ತ ಸಂಬಂಧ ಸಕಲ ಘಟನೆ ಹೈ. ಸ್ವ ಅಂದರೆ ನೇತ್ರ, ಆ ನೇತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನ ಅಂದರೆ ಹಿಂದೆ ಅಯಂ ಘಟ, ಈ ಅಯಂ ಘಟ ಜ್ಞಾನ. ಪ್ರಕಾರಿ ಅಂದ್ರೆ ಅದಕ್ಕೆ ಅವ್ರು ಹೇಳ್ಯಾರ ವಿಶೇಷ ಪ್ರಕಾರ कोई विशेषण कहे. ಆ ಪ್ರಕಾರಿಭೂತ ಅಂದ್ರೆ ವಿಶೇಷಣ, ಜಾತಿಗೆ ವಿಶೇಷಣ. ಘಟತ್ವ, ಘಟತ್ವ ಅಂದ್ರೆ ಈ ಜಾತಿದು ಅಲೌಕಿಕ ಸಂಬಂಧ ಹೇಳುತ್ತೇವೆ. ಅದಕ್ಕೆ ಒತ್ತ ಶಬ್ದ ಇದು ಆಧಾರತ ಇರುತ್ತದೆ. ಒತ್ತ ಶಬ್ದ ಏನದ ಎಲ್ಲ ಘಟಗಳಲ್ಲಿ ಆಧಾರ ಅಧಿಕರಣ ಎಲ್ಲ ಕದ ಪಣ ಆಧಾರತ ಏನದ ಘಟತ್ವ ಒತ್ತ, ಅದಕ್ಕೆ ನಾವು ಆಧಾರತನೂ ಹೇಳುತ್ತೇವೆ. ಯಾ ಸಂಬಂಧಿಸಿ ಈ ಸಂಬಂಧದಿಂದ ಈಗ ಹೇಳಲ್ಪಟ್ಟಂತಹ ಸ್ವಜನ್ಯ ಜ್ಞಾನ ಪ್ರಕಾರೀಭೂತ್ ಘಟತ್ವ, ಆ ಘಟತ್ವ ಬರೀ ಸ್ವಲ್ಪ ಮಾಡಬೇಕು. ಘಟತ್ವ ಒತ್ತ ಸಂಬಂಧ ಸಕಲ ಘಟನೆ ಹೇ. ಯಾ ಸಂಬಂಧಿಸಿ ಈ ಹೇಳುವ ಸಂಬಂಧದಿಂದ ದ್ವಿತೀಯ ಕ್ಷಣಮೆ ನಾ ಅಕಡ ಹಾಕೋದ ಓದ್ತೀರಿ ನಿನ್ನ ನೋಡಿದಿರಿ. ದ್ವಿತೀಯ ಕ್ಷಣಮೆ ಹಾಂ ರೀ, ದ್ವಿತೀಯ ಕ್ಷಣಮೆ ಸಕಲ ಘಟನಕ, सकल घटन का
नेत्र इंद्रियजन्य साक्षात्कार होवे है। सकल घटन का नेत्रजन्य साक्षात्कार होवे। या साक्षात्कार का अंदर प्रत्यक्ष ज्ञानक मात्र विषय ಪುರೋವರ್ತಿ ಘಟ ಭೀ ಹೈ, ಮುಂಭಾಗದಲ್ಲಿರುವ ಘಟನೂ ಕೂಡ ವಿಷಯ ಇರುತ್ತದೆ. ಯಾ ಜ್ಞಾನಕ तिथे मित्र ತಿಳಿದಲ್ಲ. हां, घट भी विषय काय ते या घटन विषय जैसे अन्य घटन में, जैसे घटवत्ता अन्य घटन में है, घटवत्ता ಎಲ್ಲ ಘಟಗಳಲ್ಲಿ अन्य ಘಟಗಳಲ್ಲಿ जैसे पूर्ववर्ती घट में भी है. ಘಟವತ್ತ ಎಲ್ಲ ಘಟಗಳಲ್ಲಿ ಹೇಗೆ ಇರುವುದು ಹಾಗೆ ಮುಂಭಾಗದಲ್ಲಿರುವ ಕುಳದಲ್ಲಿಯೂ ಕೂಡ ಇರುತ್ತದೆ. ತಿಳಿತಲ್ಲ. ಅಂದರೆ ಮುಂದೆ ಏನು ಘಟ ಅದ ಈ ಘಟದಲ್ಲಿಯೂ ಕೂಡ ಆ ಘಟತ್ವವಾನ್ ಘಟತ್ವ ಉಳ್ಳದ್ದು ಅಂತ ಹಿಂಗದ. ಯಾತೆ ಪೂರ್ವವರ್ತಿ ಘಟಗೋಚರ ದೋ ಜ್ಞಾನ ಹೋವೆ, ಅದು ಮುಂಭಾಗದಲ್ಲಿ ಇರುವ ಘಟವನ್ನು ವಿಷೀಕರಿಸುವಂಥ ಎರಡು ಜ್ಞಾನಗಳು ಆಗುತ್ತವೆ. ಅದರಲ್ಲಿ ಪ್ರಥಮ ಕ್ಷಣವೇ ಲೌಕಿಕ ಜ್ಞಾನ ಹೋವೆ. ಪ್ರಥಮ ಕ್ಷಣದಲ್ಲಿ ಏನಾಗ್ತದೆ? ಲೌಕಿಕ ಜ್ಞಾನ ಆಗುತ್ತದೆ. ಎಂ ಘಟ ಎನ್ನುವುದು ಲೌಕಿಕ ಜ್ಞಾನ. ದ್ವಿತೀಯ ಕ್ಷಣವೇ ಅಲೌಕಿಕ ಜ್ಞಾನ ಹೋವೆ, ಅಲೌಕಿಕ ಜ್ಞಾನ ಹೋವೆ. ಅದಕ್ಕೇನೆ ನಾವು ಸಾಮಾನ್ಯ ಲಕ್ಷಣ. ಆ ಅಲೌಕಿಕ ಜ್ಞಾನಕ್ಕೇನೆ ಸಾಮಾನ್ಯ ಲಕ್ಷಣ. ಏ ಉಕ್ತ ಸಂಬಂಧ अलौकिक है. ಉಕ್ತ ಸಂಬಂಧ ಅಂದರೆ ನೇತ್ರಜನ್ಯ ಮ್ಯಾಲ ಏಕದಮ್ ಮ್ಯಾಲ ಸಂಬಂಧ ಹೇಳಿದ್ರೆ ನೋಡ್ರಿ. ನೇತ್ರಜನ್ಯ ಸ್ವ ಪ್ರಕಾರೀಭೂತ ಅದಲ್ಲ, ಆ ಸಂಬಂಧ ಉಕ್ತ ಸಂಬಂಧ अलौकिक है. ಯಾತೆ अलौकिक ಸಂಬಂಧಜನ್ಯ ಜ್ಞಾನ भी अलौकिक है. ಅಲೌಕಿಕ ಸಂಬಂಧದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನನೂ ಕೂಡ ಅಲೌಕಿಕ ಇರುತ್ತದೆ. ಆಯಿತಾ? ಈಗ ಈ ಜ್ಞಾನಕ್ಕೆ ವಿಷಯ, ಈ ಜ್ಞಾನಕ್ಕೆ ವಿಷಯ ಸಕಲ ಘಟನತೆ ಇಂದ್ರಿಯಕ. ಈ ಜ್ಞಾನ ಅದಲ್ಲ अलौकिक ज्ञान संबंध अलौकिक है. याते अलौकिक संबंधजन्य ज्ञान भी अलौकिक है. अलौकिक ಸಂಬಂಧದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನನೂ ಕೂಡ ಅದು ಹೆಂಗದ? ಅಲೌಕಿಕನೇ ಅದ. ಈ ಜ್ಞಾನಕ್ಕೆ ವಿಷಯ ಸಕಲ ಘಟಂತೆ ಇಂದ್ರಿಯಕ, ಎಲ್ಲ ಘಟಗಳದೊಡನೆ, ದೇಶಾಂತರದಲ್ಲಿರೋ ಎಲ್ಲ ಘಟಗಳದೊಡನೆ स्वजन्य ज्ञान प्रकारीभूत घटत्ववत्ता संबंध है. घटत्ववत्ता संबंध है. जहाँ नेत्रजन्य साक्षात्कार एक घट का होवे, अदे म्याल हेळोದು ಬಿಡಿಸ್ತಾರೋ ಮತ್ತ. जहाँ नेत्रजन्य साक्षात्कार एक घट का होवे, ಒಂದು ಎಲ್ಲಿ ನೇತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಒಂದು ಘಟದ ಪ್ರತ್ಯಕ್ಷ ಜ್ಞಾನ ಆಗುವುದು. ಅಯಂ ಘಟ ಅನ್ನೋದು ಒಂದೇ ಘಟದ ಪ್ರತ್ಯಕ್ಷ ಜ್ಞಾನ ಎಲ್ಲಿ ಆಗ್ತದೆ ಅಲ್ಲಿ. ಸ್ವಶಬ್ದ ನೇತ್ರಕ ಬೋಧಕ ಹೈ. ಸ್ವ ಮ್ಯಾಲ ಕೊಟ್ರಲ್ಲ, ಅದು ಸ್ವ ಅನ್ನೋ ಶಬ್ದ ನೇತ್ರನ ತಿಳಿಸುತ್ತದೆ, ಬೋಧಕ ಹೈ. ತಿಳಿತಾ ಬಂದು ಜಾ ತ್ವಕ್ ಸೆ ನಿಮ್ಮಲ್ಲಿ ಏನದ ತಕ್ಕ ತೋ ಅಕ್ಕದ ಈ ಕಡೆ ತೆಗೆದು ಬಿಡ್ರಿ ಅಟ್ಟೆ. ತ್ವಕ್ ಸೆ ಏಕ ಘಟಕ ಜ್ಞಾನ ಹೋವೆ. ತ್ವಕ್ಕಿಂದ್ರಿಂದ ಒಂದು ಘಟದ ಜ್ಞಾನ ಅಂದ್ರೆ ಘಟ ಹಿಂಗೆ ಹಿಡಿದು ಸ್ಪರ್ಶದ ಜ್ಞಾನ ಇರ್ತದಲ್ಲ, ಕೊಡಾದಿದು ಅಂತ. ತ್ವಕ್ ಸೆ ಏಕ ಘಟಕ ಜ್ಞಾನ होवे ता स्वशब्द त्वक का बोधक है. इस रीति से ज्या इंद्रिय से एक व्यक्ति का ज्ञान होवे, तिस इंद्रिय जन्य ही सकल घटन का अलौकिक साक्षात्कार होवे है. ಒಂದು ಇಂದ್ರಿಯದಿಂದ, ಯಾವ ಇಂದ್ರಿಯದಿಂದ ಒಂದು ವ್ಯಕ್ತಿ ಜ್ಞಾನ ಆಗೋದು, ಅದೇ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಎಲ್ಲ ಘಟಕದ ಅಲೌಕಿಕ ಪ್ರತ್ಯಕ್ಷ ಆಗುತ್ತದೆ. 5 ಜ್ಞಾನೇಂದ್ರಿಯಗಳಿಂದ 5ಗಳ ಜ್ಞಾನ ಆಗ್ತವೆ, ಶಬ್ದ ಸ್ಪರ್ಶ ರೂಪ ರಸಗಂಧ. ಹಂಗೆ ಎಲ್ಲಿ ನೇತ್ರೇಂದ್ರಿಯದಿಂದ ಒಂದು ಘಟದ ಪ್ರತ್ಯಕ್ಷ ಜ್ಞಾನ ಆಗ್ತದೆ, ಹಂಗೆ ಯಾವ ಇಂದ್ರಿಯದಿಂದ ಯಾವುದು ಜ್ಞಾನ ಆಗ್ತದೆ, ಹಂಗೆ ಒಂದೊಂದು ಇಂದ್ರಿಯಗಳನ್ನು ಒಂದೊಂದು ಜ್ಞಾನ ಆಗ್ತದೆ. ज्या इंद्रिय ते एक व्यक्ति का ज्ञान होवे, तिस इंद्रियजन्य ही सकल घटन का अलौकिक साक्षात्कार होवे है.
ನೇತ್ರ ಇಂದ್ರಿಯಜನ್ಯ ಏಕಘಟಕ ಲೌಕಿಕ ಸಾಕ್ಷಾತ್ಕಾರ ಹುಯೆ. ನೇತ್ರದಿಂದ ಉತ್ಪನ್ನವಲ್ಪಟ್ಟಂಥ ಒಂದು ಘಟದ ಲೌಕಿಕ ಸಾಕ್ಷಾತ್ಕಾರ ಇದು ಲೌಕಿಕ ಹುಯೆ ಆಯಿತು. ಪರಂತು ಆ ಕಾಲದಲ್ಲಿ, ಯಾವ ಕಾಲದಲ್ಲಿ ನೇತ್ರದಿಂದ ಉತ್ಪನ್ನವಲ್ಪಟ್ಟಂಥ ಒಂದು ಘಟದ ಲೌಕಿಕ ಪ್ರತ್ಯಕ್ಷ ಜ್ಞಾನ ಆಗುವುದು, ಅದೇ ಕಾಲದಲ್ಲಿ त्वक इंद्रियजन्य सकल घटन का अलौकिक साक्षात्कार होवे नहीं. ಫರಕ್ ತಿಳಿತಲ್ಲ ಅವ್ರಿಗೆ ನಿಮ್ಗೆ. ಒಂದೊಂದು ಇಂದ್ರಿಯಿಂದ ಆಯಾ ಜ್ಞಾನ ಆತವ. ಯಾವ ಕಾಲದಾಗ ನೇತ್ರದಿಂದ ಉತ್ಪನ್ನವಲ್ಪಟ್ಟಂಥ ಒಂದು ಘಟದ ಪ್ರತ್ಯಕ್ಷ ಜ್ಞಾನ ಆತಲ್ಲ, ಅದೇ ಕಾಲದಾಗ ತ್ವಕ್ ಇಂದ್ರಿಯದಿಂದ ಎಲ್ಲ ದೇಶಾಂತರ ಘಟಗಳ ಅಲೌಕಿಕ ಸಂಬಂಧ ಜ್ಞಾನ ಆಗುವುದಿಲ್ಲ. ಅದರಲ್ಲಿ ಮತ್ತೆ ಪದಕೃತಿ ಬಿಡಿಸ್ತಾರೆ. ಇಲ್ಲಿ ನೇತ್ರಜನ್ಯ ಏಕ ಘಟಕ ಜ್ಞಾನ ಹುಯೆ ಸ್ವಕೈಯೇ. ನೇತ್ರದಿಂದ ಉತ್ಪನ್ನವಲ್ಪಟ್ಟಂಥ ಘಟದ ಜ್ಞಾನ ಆಗ್ತದಲ್ಲ, ಅದರದ್ದು ಮ್ಯಾಲೇನು ಬಿಡಿಸಾರಲ್ಲ, ಅದರದ್ದೇ ಪದಕೃತಿ ಬಿಡಿಸ್ತಾರೆ ಅಂತ ತಿಳ್ಕೋಬೇಕು, ಮತ್ತೇನು ಬೇರೆ ಇಲ್ಲ. ಹಾಂ, ಸ್ವಕೈಯೇ ನೇತ್ರ. ಸ್ವ ಅಂದ್ರೇ ನೇತ್ರ. ತಿಸ್ತೆ ಜನ್ಯ ಸ್ವಜನ್ಯ ಜ್ಞಾನ ಪ್ರಕಾರೀಭೂತ ಅಂತ ಹೇಳಿರಲ್ಲ, ಅದರದ್ದೇ ಒಂದೊಂದು ಮತ್ತು ನಿಮ್ಗೆ ಬಿಡಿಸಿ ಹೇಳ್ತಾರೆ. ಹಾಂ, ತಿಥಿ ನಿಮಗದು ಪದಕೃತಿ ಅಂತಂದರೆ ಒಂದೊಂದು ಹೇಳ್ತಾರೆ ಅವರು. ಸ್ವಕೈಯೇ ನೇತ್ರ ತಿಸ್ತೆ ಜನ್ಯ, ಆ ನೇತ್ರದಿಂದ ಉತ್ಪನ್ನವಲ್ಪಟ್ಟಂಥ ಅಯಂ ಘಟ ಏ ಜ್ಞಾನ ಹೈ. ಅಯಂ ಘಟ ಅನ್ನೋದು ಜ್ಞಾನ. ತಾಮೇ ಪ್ರಕಾರೀಭೂತ ಕೈಯೇ ವಿಶೇಷಣ ಜೋ ಘಟತ್ವ. ಪ್ರಕಾರೀಭೂತ ಅದಲ್ಲ, ಸ್ವಜನ್ಯ ಜ್ಞಾನ ಅದಲ್ಲ, ಅದರ ಮುಂದೆ ಪ್ರಕಾರೀಭೂತ ಅದಲ್ಲ, ಪ್ರಕಾರೀಭೂತ. ಅದರಲ್ಲಿ ಪ್ರಕಾರೀಭೂತ ಅಂದ್ರೇನು? ವಿಶೇಷಣ ಯಾವ ಘಟತ್ವ. ಇದು ಮುಂದೆ ನೋಡಿ, ಪ್ರಕಾರೀಭೂತ ಆದ ಮುಂದೆ ಕಡೆ ಅವು ನೀವು ಮ್ಯಾಲೆ ಏನು ಪ್ರಕಾರೀಭೂತ ಮುಂದೆ ಘಟತ್ವ ಲೈನ್ ಕೂಡಿಸೇ ಬಿಡಬೇಕು. ಹಾಂ, ಮ್ಯಾಲೆ ಏನು ಏಕ್ದಮ್ ಫಸ್ಟ್ ಅದು ಬಿಡಿಸ್ಯಾರಲ್ಲಿ ಕೂಡಿಸ್ಬೇಕು ಅಂತ ಒಮ್ಮೆ ಅನ್ಬೇಕು. ಸಂಬಂಧ ಎಲ್ಲ ಜೋ ಘಟತ್ವ ತದ್ ಒತ್ತ ಇತಲ್ಲ. ಪ್ರಕಾರೀಭೂತ ಅಂದರೆ ಘಟತ್ವ ಅಲ್ಲಿಗೆ ಮುಗೀತು, ಅದಕ್ಕೆ ಸ್ವಲ್ಪ ಮಾಡಿ ಅಂತ ಹೇಳಿದ್ನು ನಾನು. ಇತಲಿ ಮ್ಯಾಲೆ ಘಟತ್ವದಲ್ಲಿ ಸ್ವಲ್ಪ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಘಟತ್ವ ತೆಕ್ಲಿದ್ದ ಮುಗೀತು. ಘಟತ್ವ ಮುಂದೆ ಏನದ? ತದ್ ಒತ್ತ. ಒತ್ತ ಶಬ್ದದಲ್ಲಿ ಒತ್ತ. ತದ್ ಒತ್ತ ಕೈಯೇ ತಾಕಿ ಆಧಾರ್ಥ. ತಾಕಿ ಎಲ್ಲ ಜಾತಿಗಳಿಗೆ ಎಲ್ಲ ಆಧಾರ್ಥ ಐತೆ ಅದು ಘಟತ್ವತ್ತ. ಹಾಂ, ಘಟ ಜಾತಿ ಎಲ್ಲ ಘಟಗಳಿಗೆ ಆಶ್ರಯ ಇರುತ್ತದೆ, ಅದಕ್ಕೆ ಒತ್ತ. ತೀತಲಿ ಮುದು ಒತ್ತ ಕೈಯೇ ಆಧಾರ್ಥ ಸಕಲ ಘಟನೆ ಹೇ, ಎಲ್ಲ ಘಟಗಳಲ್ಲಿ ಇರುತ್ತದೆ. इस रीति से सकल घटन के ज्ञान का हेतु तत्पद अध्ययन ಮಾಡ್ಕೊಂಡ್ರಂತೆ. ಎಲ್ಲಿ ನನಗೆ ಜೋ ಘಟತ್ವ ತದ್ವತ್ತ ಕಹಿಯೇ ತಾಕಿ ಅಲ್ರಿ. ತದ್ವತ್ತ ಅಂದ್ರೆ ಒತ್ತ ಅದು ಇದು ಮಾಡ್ಯಾರಿ ಅಧ್ಯಯನ. ಹಾಂ, ಐತ್ ನೋಡ್ರಿ. ತದ್ದೇನದಲ್ಲ ಪದ ಅದು ಅಧ್ಯಯನ ಮಾಡ್ಕೊಂಡು ಅದು ತತ್ ಒತ್ತಕ್ಕೆ ಸ್ಟ್ರೆಸ್ ಕೊಟ್ಟು ಹೇಳೋ ಸಲುವಾಗಿ ಅಧ್ಯಯನ ಮಾಡ್ಕೊಂಡ್ರಿ. ತದ್ ತದ್ ತದ್ವತ್ತ ಕಹಿಯೇ ತಾಕಿ ಆಧಾರ್ಥ. ಹಾಂ, ಅಲ್ಲಿ ಬರೀ ಒತ್ತಾದ ಇರ್ಬೋದು, ಅದು ನಮಗೆ ತಿಳಿದ್ರೆ ಯಾಕ್ರಿ ಘಟತ್ತು ಒತ್ತಾದ ಮ್ಯಾಲ ಇಲ್ಲಿ ತದ್ ಒತ್ತ. ಹಾಂ, ಇಲ್ಲಿ ತಳ ಪದಕೃತಿ ಬಿಡಿಸಲಿಕ್ಕೆ. ಹಾಂ, ಮ್ಯಾಲ ಹೇಳಿದ ಸಲುವಾಗಿ ತತ್ ಹಾಕಿವಿ ಅಲ್ಲಿ ಹೇಳೋ ಸಲುವಾಗಿ ಅದರಿಂದ ಅಧ್ಯಯನ. तद्वत्ता कहिए ताकि आधारता सकल घटन में है. इस रीति से सकल घटन के ज्ञान का हेतु उक्त संबंध है. ಎಲ್ಲ ಘಟಗಳ ಜ್ಞಾನಕ್ಕೆ ಕಾರಣ ಯಾವುದು? ಉಕ್ತ. ಉಕ್ತ ಅಂದರೆ ಮತ್ತು ಅದೇ. ಹಾಂ, ಮ್ಯಾಲಿಂದ ಅಲ್ಲಿ ಸಣ್ಣ ಬಾಣ ಬಿಡ್ರಿ ಇಲ್ಲಿ ಹಿಂಗೆ ಇಲ್ಕಂದ್ರೆ ಅದೆಲ್ಲ ಬರ್ಕೊಳ್ಳೋ ಜರುತ್ತಿಲ್ಲ. ಅಲೌಕಿಕ ಸಂಬಂಧ ಮ್ಯಾಲಿಂದ ಸಂಬಂಧ ಎಲ್ಲ ಸಂಬಂಧ ಅಲೌಕಿಕ ಸಂಬಂಧ. ಹಾಂ, ಅಲೌಕಿಕ ಅದರದನ್ನೇ ಸ್ವಜನ್ಯತೆ ಹೇಳುತ್ತೆ. ಹಾಂ, ಅದೆಲ್ಲದೇ ಬಿಡಿಸಿದ್ರು. ಸ್ವ ಅಂದ್ರೆ ಏನು, ಜನ್ಯ ಅಂದ್ರೆ ಏನು, ಪ್ರಕಾರೀಭೂತ ಅಂದ್ರೆ ಏನು, ಘಟತ್ವ, ಒತ್ತ, ಇವೆಲ್ಲಕ್ಕೆ ನಾವು ಮೇಲೆ ಹೇಳಲ್ಪಟ್ಟಂಥ ಸಂಬಂಧ ಇರುತ್ತದೆ.
ಈಗ ಜब एक घट का ज्ञान होवे ಯಾವಾಗ ಒಂದು ಘಟದ ಜ್ಞಾನ ಆಗೋದು तब आवाग यद्यपि नेत्रजन्य ज्ञान में घटत्व प्रकार भी होवे है ನೇತ್ರ ಈಗ ನಾವು ನೇತ್ರ ಘಟದ ನೋಡಿಕೊಳ್ಳಿ ಘಟತ್ವ ಅದನ್ನು ಕೂಡ ಅದ್ರಾಗ ಐತೇನಿಲ್ಲ ಘಟದಲ್ಲಿ ಐತಿನೇ ಯಾವ ಕಾಲದಾಗ ನೇತ್ರದಿಂದ ಉತ್ಪನ್ನ ಹೊರಟಂಥ ಜ್ಞಾನ ಹೆಂಗೆ ಘಟ ಅದರಲ್ಲಿ ಘಟದ ಪ್ರಕಾರ ಅಂದರೆ ಜಾತಿದು ಕೂಡ ಇರುತ್ತದಲ್ಲ ಆದರೂ पूर्ववर्ती घट के लौकिक ज्ञान से प्रथम उक्त संबंध संभवे नहीं ಆದರೂ ಅವರೇನು ಹೇಳ್ತಾರೆ ಮುಂಭಾಗದಲ್ಲಿರುವ ಘಟದ ಲೌಕಿಕ ಜ್ಞಾನದಿಂದ ಲೌಕಿಕ ಸಂಯೋಗ ಸಂಬಂಧ ಇವೇನಲ್ಲ ಈ ಪ್ರಥಮ ಲೌಕಿಕ ಘಟದ ಜ್ಞಾನದಿಂದ ಪ್ರಥಮ ಮೊದಲು ಉಕ್ತ ಸಂಬಂಧ ಸಂಭವೇನೇ ಅಂದರೆ ನಾವು ಜಾತಿದೊಡನೆ ಅಲೌಕಿಕ ಸಂಬಂಧ ಹೇಳ್ಕತ್ತೀವಲ್ಲ अलौकिक संबंध प्रथम ज्ञान ಏನ ಲೌಕಿಕ ಸಂಬಂಧ ಆತಲ್ಲ ಆದಾಗ ಅಲೌಕಿಕ ಆಗೋದಿಲ್ಲ ಅಂತಾರೆ ಹಾಂ ಹಾಂ ಲೌಕಿಕದಿಂದ ಇದ್ರ ಜ್ಞಾನ ಆಗಲ್ಲ ಅಲೌಕಿಕದಿಂದಲೇ ಜ್ಞಾನ ಆಗ್ತದೆ ಯಾತೆ ಲೌಕಿಕ ಜ್ಞಾನ ಪ್ರಥಮ ಕ್ಷಣ ಮೇ ಹೋವೆ ಹೇ ಲೌಕಿಕ ಜ್ಞಾನ ಪ್ರಥಮ ಕ್ಷಣದಲ್ಲಿ ಆಗುತ್ತದೆ ಅವರ अलौकिक ज्ञान उत्तर क्षण में होवे है अलौकिक ज्ञान उत्तर क्षणದಲ್ಲಿ ಆಗುತ್ತೆ ಇದು ಪ್ರಾಚೀನ ರೀತಿ है ಎಷ್ಟು ಪ್ರಾಚೀನ ಸುಗಮ ರೀತಿ ಅಂತ ಹೇಳಿದರು ಪ್ರಾಚೀನದು ಸುಗಮ ರೀತಿ ಹಾಂ ಇಲ್ಲಿಗೆ ಮುಗಿತು ಕೌನ್ಸ್ ಮಾಡ್ರಿ नवीन रीति से एक ही ज्ञान सकल घट गोचर होवे है ನವೀನ ರೀತಿಯಿಂದ ಒಂದೇ ಜ್ಞಾನ ಘಟದು ಸಕಲ ಘಟವನ್ನು ವಿಷೀಕರಿಸುವಂತ ಆಗುತ್ತದೆ पूर्ववर्ती घट अंश में यानी पूर्ववर्ती घट अंश में ज्ञान लौकिक है पूर्ववर्ती घट अंश में ज्ञान सो ज्ञान सकल घट गोचर है होवे पूर्ववर्ती घट अंश में सो ज्ञान लौकिक होवे सो ज्ञान लौकिक होवे और देशांतर घट अंश में सोई ज्ञान अलौकिक होवे नोड्री मत्तೊಮ್ಮೆ ಓದ್ತೀನಿ नवीन ರೀತಿಯಿಂದ ಒಂದೇ ಜ್ಞಾನ ಏಕ ಹಿ ಜ್ಞಾನ ಒಂದೇ ಜ್ಞಾನ ಎಲ್ಲ ಘಟಗಳನ್ನು ವಿಷೀಕರಿಸುವಂತ ಆಗುತ್ತದೆ पूर्ववर्ती घट अंश में ಮುಂಭಾಗದಲ್ಲಿ ಒಂದೇ ಘಟವು ಆ ಜ್ಞಾನ ಲೌಕಿಕ ಲೌಕಿಕ ಅವ್ರಿಗೆ ಫರ್ಕ್ ನೋಡು ಅವರ ದೇಶಾಂತರಸ್ಥ ಘಟ ಅಂಶ ಮೇ ಎಲ್ಲ ಹೊರಗಿನ ಎಷ್ಟು ಘಟಗಳ ಆ ಘಟದಲ್ಲಿ ಅದೇ ಜ್ಞಾನ अलौकिक सोई ज्ञान ಅಂದ್ರೆ ಇಲ್ಲಿ ಬರ್ಕೋರಿ सोई ज्ञान ಅದೇ ಜ್ಞಾನ यहाँ प्रसंग प्राप्त एक ರೀತಿ कही ನಾವು ಫಕ್ತ ಪ್ರಾಚೀನ ಅಷ್ಟೇ ಹೇಳಿದೆವು ನವೀನ ಇಷ್ಟರದಾಗೆ ಸಮಾಪ್ತ ಆಯ್ತು ಗೀತಾ यहाँ प्रसंग प्राप्त एक ರೀತಿ कही विस्तार ಬೈತೆ ನವೀನ ರೀತಿ कही नहीं ವಿಸ್ತಾರ ಒಂದು ಮತ ಭಾಳ ವಿಸ್ತಾರ ಆಗ್ತದೆ ಅಂತ ತಿಳ್ಕೊಂಡು ನಾವು ನವೀನ ಮನೆಯಲ್ಲಿ ಹೇಳಿಲ್ಲ ಇದಕ್ಕೇನಂತಾರೆ ಯ ಸಾಮಾನ್ಯ ಲಕ್ಷಣ ಸಂಬಂಧ है ಮೊದಲು अलौकिक ಸಂಬಂಧದಾಗ प्रथम लक्षण ಹೇಳಿರ एक सामान्य लक्षण है ಶುರುವಾತಿಗೆ अलौकिक संबंध सामान्य लक्षण ಅಂತ ಹೇಳಲ್ಲ ದ್ವಿತೀಯ ಲಕ್ಷಣ ಯೋಗಜನ್ಯ ಲಕ್ಷಣ ಯೋಗಜಿಲ್ಲ ಅಲ್ಲ ಸಾಮಾನ್ಯ ಲಕ್ಷಣದಲ್ಲಿ ಎರಡನೇದಲ್ಲಿ ಸಾಮಾನ್ಯ ಲಕ್ಷಣ ಜ್ಞಾನ ಲಕ್ಷಣ ಯೋಗಜನ್ಯ ಧರ್ಮ ಲಕ್ಷಣ ಮೂರು ಪ್ರಕಾರಗಳು अलौकिक ಹೇಳಿದೆವಲ್ಲ ಅದರೊಳಗೆ ಇದು ಸಾಮಾನ್ಯ ಲಕ್ಷಣ ಮುಗಿತು ಇಲ್ಲಿಗೆ ಹೌದು ಸಾಮಾನ್ಯ ಲಕ್ಷಣ ಅಂದರೆ ಏನು ಅಂತ ಬಿಡಿಸ್ತಾರೆ ಅವರು ಸಾಮಾನ್ಯ ಮತ್ತು ಲಕ್ಷಣ ಎರಡು ಅದಾವಲ್ಲ ಆ ಸಾಮಾನ್ಯ ಮತ್ತು ಲಕ್ಷಣ ಅಂದರೆ ಏನು ಸಾಮಾನ್ಯ ಲಕ್ಷಣ ಸಂಬಂಧ ಜಾತಿಗೂ ಸಾಮಾನ್ಯ ಕೈ ಜಾತಿಗೆ ಏನಂದ್ರಿ ಸಾಮಾನ್ಯ ಸಾಮಾನ್ಯ ಕೈಯೇ ಜಾತಿ ಸಾಮಾನ್ಯ ಅಂದ್ರೇ ಜಾತಿ ಮತ್ತು ಮೊದಲು ಲಕ್ಷಣ ಅಂದದಲ್ಲ ಶಬ್ದ ಲಕ್ಷಣ ಕೈಯೇ ಸ್ವರೂಪ ಲಕ್ಷಣ ಪ್ರಕಾರೀಭೂತ ಕೊಟ್ರಲ್ಲ ನಾವು ಅದಕ್ಕೆ ಸಾಮಾನ್ಯ ಜಾತಿ ಜಾತಿಗೂ ಸಾಮಾನ್ಯ ಕೈಯೇ ಜಾತಿ
ಲಕ್ಷಣಕ್ಕಯ್ಯೇ ಸ್ವರೂಪ. ಲಕ್ಷಣ ಅಂದ್ರೆ ಸ್ವರೂಪ. ಯಾತೆ ಜಾತಿ ಸ್ವರೂಪ ಸಂಬಂಧ ಹೈ. ಆದ್ದರಿಂದ ಏನಿದು ಸಾಮಾನ್ಯ ಲಕ್ಷಣ ಅಂದ್ರೆ ಜಾತಿ ಸ್ವರೂಪ ಸಂಬಂಧ ಹೈ. ಅದರಲ್ಲಿ ಸ್ವಲ್ಪ ಸಾರಾಂಶ ಹೇಳ್ತಾರೆ. ಏ ಸಿದ್ಧ ಹುವ, ಏನು ಸಿದ್ಧ ಆಯಿತು? ನೇತ್ರಜನ್ಯ ಜ್ಞಾನ ಪ್ರಕಾರೀಭೂತ म्हणजे ಘಟತ್ವ ಒತ್ತ ಕನೆಸೆ. ನೇತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಪ್ರಕಾರೀಭೂತ ಅಂದ್ರೆ ಘಟತ್ವ ಒತ್ತ ಕನೆಸೆ ಹೇಳೋಣದಿಂದ ಘಟತ್ವ ಈ ಸಿದ್ಧ ಹೋವೆ ಕೂರ್ತೈತಿ ನಿಮಗಿದು. ಅದರಲ್ಲಿ ಮ್ಯಾಲಿನ ಸಾರಾಂಶ ಹೇಳ್ತಾರೆ. ಹಾಂ, ನೇತ್ರಜನ್ಯ ಜ್ಞಾನ ಅದರದ್ದು ಪ್ರಕಾರೀಭೂತ ವಿಶೇಷಣದು ಅಂದ್ರೆ ಘಟತ್ವ ಒತ್ತ. ಹಾಂ, ಘಟತ್ವ ಒತ್ತ ಅಂದ್ರೆ ಘಟತ್ವ ಒತ್ತ ಕನೇಶ ಹೇಳೊಂದು ಘಟತ್ವ ಈ ಸಿದ್ಧ ಹೋವೆ. ಘಟತ್ವನೇ ಸಿದ್ಧ ಆಯಿತು. ಯಾತೆ ಉಕ್ತ ಸಂಬಂಧ ಸಾಮಾನ್ಯ ರೂಪ ಹೀ ಹೈ. ಆದ್ದರಿಂದ ಆ ಉಕ್ತ ಅಂದರೆ ಹಿಂದೆ ಅಂತ ಹೇಳಿದ್ರೆ ಸಂಬಂಧ ಇದು ಇದು ಅಲೌಕಿಕ ಸಂಬಂಧ ಸಾಮಾನ್ಯ ರೂಪನೇ ಅದ. ಅಥವಾ ಘಟತ್ವ ಅಧಿಕರಣ, ಘಟತ್ವಕ್ಕೆ ಒತ್ತ ಅಧಿಕರಣ ತಾಕು ಘಟತ್ವ ಒತ್ತ ಕೈ ತೋ ಬಿ ಹಿಂಗೆ ಹೇಳಿದ್ರು ಕೂಡ ಸಾಮಾನ್ಯ ಲಕ್ಷಣ ಈ ಸಂಬಂಧ ಹೇ. ಹಿಂಗೆ ಹೇಳಿದ್ರು ಕೂಡ ಘಟತ್ವ ಒತ್ತ ಅಧಿಕರಣ ತಾಕು ಅಂದ್ರೆ ಅದಕ್ಕೆ ಘಟತ್ವ ಒತ್ತ ಅಂತ ಹೇಳಿದರೂ ಕೂಡ ಸಾಮಾನ್ಯ ಲಕ್ಷಣವೇ ಸಂಬಂಧ ಆಯಿತು. ಯಾಕಂದರೆ ಹೇಳ್ತಾರೆ ಅನೇಕ ಅಧಿಕರಣನ್ಮೇ ಬಿ ಅಧಿಕರಣದ ಧರ್ಮ ಸಾಮಾನ್ಯ ಹೇ. ಎಲ್ಲ ಘಟಗಳಲ್ಲಿ ಅಧಿಕರಣಗಳಲ್ಲಿ ಅಧಿಕರಣತ ಎಲ್ಲದರಲ್ಲಿ ಐತಿಲ್ಲ, ಸಾಮಾನ್ಯನೇ ಅದು ಧರ್ಮ ಸಾಮಾನ್ಯ ಹೇ. ಯಾ ಸ್ಥಾನ ಮೇ ಇದಕ್ಕೆ ಸಾಮಾನ್ಯ ಏನು? ಸಾಮಾನ್ಯ ಅಂದ್ರೆ ಅನೇಕ ಮೇ ಜೋ ಸಮಾನ ಧರ್ಮ, ಧರ್ಮ ಮೇ ಅಲ್ಲ ಧರ್ಮ ಹೋವೆ. ಧರ್ಮ ಮೇ ಧರ್ಮದಲ್ಲಿ ಅಲ್ಲ, ಮೇ ಒಂದು ತೆಗಿಬೇಕು. ಅನೇಕ ಮೇ ಜೋ ಸಮಾನ ಧರ್ಮ ಹೋವೆ, ಧರ್ಮ ಇರುವುದು. ಜಾತಿಯಲ್ಲಿ ಲಕ್ಷಣ ಮಾಡೋರು ಅನೇಕ ಮೇ ಸಮವೇತ ಏಕ ಕೈ ಸೊ ಜಾತಿ ಅದು ಹೇಳ್ತಿರೋದು. ಅನೇಕ ಮೇ जो समान धर्म होवे सो सामान्य शब्द का अर्थ है. सामान्य शब्द का हाँ ಹಿಂದೆ ಹೇಳ್ಯಾರವರು, ಅದಕ್ಕೆ ಇದು ಮತ್ತೆ ಹೇಳ್ತಾರೆ. सो सामान्य शब्द का अर्थ है. केवल जाति सामान्य शब्द का अर्थ नहीं. केवल जाति के नहीं सामान्य थिंग अनबड़ी जाति हाँ केवल जाति सामान्य शब्द का अर्थ नहीं. जाते अनेक घटन में घटत्व की अधिकरणता भी समान धर्म होने थे. अनेक घटಗಳಲ್ಲಿ ಘಟತ್ವ ಅಧಿಕರಣತಾನೂ ಕೂಡ ಸಮಾನ ಧರ್ಮ ಇರೋಣದ್ರಿಂದ ಸಾಮಾನ್ಯ ಕೈಯೇ. ಅದಕ್ಕೆ ನಾವು ಸಾಮಾನ್ಯ ಅಂತ ಹೇಳಿದೆವು. इस रीति से एक व्यक्ति से इंद्रिय का संबंध हुए. ಒಂದು ವ್ಯಕ್ತಿಯೊಡನೆ ಘಟದೊಡನೆ ಇಂದ್ರಿಯ ಸಂಬಂಧ ಆಗಿತ್ತು ಹುಯೆ ಆಯಿತು. इंद्रिय संबंधित व्यक्ति के समान धर्म वाली समान म्यार इंद्रिय संबंधी इस रीति से एक व्यक्ति से इंद्रिय का संबंध हुए. हाँ, इंद्रिय संबंधी ता व्यक्ति के समान धर्म वाली इंद्रिय असंबंधी मतलब इंद्रिय संबंधी ಈ ರೀತಿಯಿಂದ ಏಕ ವ್ಯಕ್ತಿ ಸೇ ಇಂದ್ರಿಯ का संबंध हुए ಆಯ್ತಲ್ಲ. ಇಂದ್ರಿಯ ಸಂಬಂಧಿತ ವ್ಯಕ್ತಿಗೆ ಇಂದ್ರಿಯ ಸಂಬಂಧಿತ ಆ ಇಂದ್ರಿಯ ಸಂಬಂಧವುಳ್ಳ ಆ ವ್ಯಕ್ತಿದು ಸಮಾನ ಧರ್ಮವಾಲಿ ಇಂದ್ರಿಯ ಅಸಂಬಂಧಿ ಬಾಕಿಯೆಲ್ಲ ಸಂಬಂಧವೇನು? ಅದಕ್ಕೆ ಈ ರೀತಿ ಮೇಲೆ ಹಾಕಿರಿ ನೀವು ಮತ್ತು ಯಾಕೆ ಮೊದಲು ಬಂದ್ರಿ? ಅಲ್ಲ ಘೋಟಾಳ ಆಗ್ತದೆ ಅದು ಬ್ರಹ್ಮ ಘೋಟಾಳ ಅಲ್ರಿ ಬ್ರಹ್ಮ ಘೋಟಾಳ ಇವು ಘೋಟಾಳ ಆದ್ರೆ ನಡೀತದೆ ಏನು ಸುಧಾರಿಸ ಬರ್ತದೆ. ಬ್ರಹ್ಮ ಘೋಟಾಳ ಭಾಳ ಇದು ಅದು ಬ್ರಹ್ಮ ಘೋಟಾಳ ಆಗಬೇಡದ್ರಿ.
ಹಂಗಂತ ಬ್ರಹ್ಮಗೊಟ್ಟಳ ಈಗ ಮ್ಯಾಲ ನೀವು ಅಲ್ಲಕತ್ತೀರಿ, ನಾನು ಮ್ಯಾಲ ಯಾಕೆ ಹಾಕ್ಯಾರಿ? ಹಾಂ, ಇದು ಶಾಸ್ತ್ರದಾಗ ಬ್ರಹ್ಮಗೋಳ ಇವೆಲ್ಲ ಏನು ಘೋಟಾಳ ಆಗ್ಯದಲ್ಲ, ಇದು ಬ್ರಹ್ಮಘೋಟಾಳ ಅಂದರೆ ಇಲ್ಲಿ ಇಂದ್ರಿಯ ಸಂಬಂಧಿ ವ್ಯಕ್ತಿ ಮೊದಲೇ ಇದು ಅಸಂಬಂಧಿ, ಅವೆಲ್ಲ ಇಂದ್ರಿಯ ಅಸಂಬಂಧಿ. ಮೊದಲೇ ನೀವು ಅಂದ್ರಿ ಅಂದರೆ ಇದು ಬ್ರಹ್ಮಘೋಟಾಳ ಆಯ್ತು. ಯಾನ್ ಮೊದಲೇ ಸಂಬಂಧಿ ಅದ ಮತ್ತು ಇವ್ರಿಗೆ ಅಂತಾರಲ್ಲ, ಹಾಂ, ಇದಕ್ಕೆ ಬ್ರಹ್ಮಘೋಟಾಳ ಅಂತಾರೆ. ತಿಳಿತಿಲ್ಲ ನಿಮ್ಗೆ? ಇಂದ್ರಿಯ ಸಂಬಂಧಿ ತಾ ವ್ಯಕ್ತಿಗೆ ಸಮಾನ ಧರ್ಮ ವಾಲಿ, समान धर्म उள்ள इंद्रिय असंबंधी सकल व्यक्ति से, असंबंधी सकल व्यक्ति से सामान्य लक्षण रूप ಹೇಳಿದ್ರು. ಈಗ ಸಾಮಾನ್ಯ ಲಕ್ಷಣ ರೂಪ अलौकिक संबंध इंद्रिय का होने थे, इंद्रिय का होने थे ವ್ಯವಹಿತ. ಅವ ಹಿಂದೆ ಮುಗಿ ಒಳಗೆ ದೇಶಾಂತರದಲ್ಲಿ ಬೆಳ್ಳಿ, ಆ ಬೆಳ್ಳಿದೊಡನೆ ಬೆಳ್ಳಿ ನೇತ್ರ ಸಂಯೋಗ ಬೇಕು. ಇನ್ನು ಸುತ್ತಿ ಸಮೀಪ ಒಂದು ಬೆಳ್ಳಿ ಇಟ್ಟರೆ ಅದ್ರದ್ದು ಇದ್ರಾಗ ತೋರ್ತಂತ ಹೇಳಿದ್ರು. ಬೆಳ್ಳಿ ಅಲ್ಲದ ಅಲ್ಲಿ ಬೆಳ್ಳಿ ವ್ಯಕ್ತಿದೊಡನೆ ಮೊದಲು ನೇತ್ರ ಸಂಯೋಗ ಆಗಬೇಕು. ಆಮ್ಯಾಲ ಬೆಳ್ಳೆತ್ತು ಜಾತಿದು ಸಂಬಂಧ ಆಗ್ತದೆ. ಆ ನೇತ್ರ ಸಂಯೋಗನೆ ಆಗಿಲ್ಲ ಅಂದರೆ ಬೆಳೆದು ಹೆಂಗೆ ಹೇಳ್ತೀರಿ ನೀವು? ಅಂದರೆ ಇಲ್ಲಿ ತಂದು ಒಂದು ರೀತಿ ಹೇಳಿದರು ಸಾಮಾನ್ಯ ಲಕ್ಷಣ. ನಾವು ಅಲೌಕಿಕ ಸಂಬಂಧದಿಂದ ದೇಶಾಂತರದಲ್ಲಿ ಇರುವ ಬೆಳ್ಳಿಯಲ್ಲಿರುವ ಬೆಳ್ಳೆತ್ತೋದನ್ನು ಕೂಡ ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ. ಎದುರುಗಡೆ ಇರೋ ಬೆಳ್ಳಿದು ಸಂಯೋಗ ಸಂಬಂಧ ಆಗ್ತದೆ, ಅಲ್ಲಿದ್ದು ಬೆಳ್ಳಿದು ಸಂಯುಕ್ತ ಸಂಬಂಧ ಅಲೌಕಿಕ ಸಂಬಂಧದಿಂದ ಆಗ್ತದೆ. ಹಾಂ, ಬೆಳೆತ್ತೋದು ಹೆಂಗೆ ಹೇಳ್ತೀರಿ ನೀವು? ಅಲ್ಲಿ ಬೆಳ್ಳಿತ್ತು, ಇಲ್ಲಿ ಹೇಳ್ಕತ್ತೀರಿ ನೀವು, ಇಲ್ಲಿ ಮುಂಭಾಗದಲ್ಲಿ. ಅಲ್ಲಿ ಹೆಂಗೆ ಸಮಸ್ತದ? ಬೆಳ್ಳಿ ವ್ಯಕ್ತಿದೊಳಗೆ ನಿದ್ರ ಸಂಯೋಗನೇ ಇಲ್ಲ, ಮತ್ತು ಬೆಳ್ಳೆತ್ತೋದು ಹೆಂಗೆ ಹೇಳ್ತೀರಿ? ಒಂದು ವೇಳೆಗೆ ಶಕ್ತಿ ಮತ್ತು ಬೆಳ್ಳಿ ಎರಡೂ ಸಮೀಪ ಇದ್ರೆ ಒಂದು ವೇಳೆಗೆ ಇಲ್ಲಿ ತೋರ್ಲತ್ತ ಅಂತ ಹೇಳ್ಬೋದು. ಅಪ್ಪಣ ದೇಶಾಂತರದಲ್ಲಿ ಅದ, ಅದಕ್ಕೆ ನಮಗೆ ಇಷ್ಟೆಲ್ಲ ತಂದ್ರು ಸಾಮಾನ್ಯ ಲಕ್ಷಣ ಒಂದು. ಹಾಂ, ತಿಳಿತೇನೆ. ಸಂಬಂಧ ಇಂದ್ರಿಯ ಕಾ ಹೋನೇತೆ ವ್ಯವಹಿತ. ಹಾಂ, ಅಂದರೆ ದೇಶಾಂತರಸ್ಥ. ವ್ಯವಹಿತ ಅಂದ್ರೆ ದೇಶಾಂತರಸ್ಥ, ಅವ್ಯವಹಿತ ಅಂದ್ರೆ ಪೂರ್ವವರ್ತಿ, ಅವ್ಯವಹಿತ ಅಂದ್ರೆ ಮುಂಭಾಗದಲ್ಲಿರುವ ವಸ್ತು ಕಾ ಇಂದ್ರಿಯಜನ್ಯ अलौकिक साक्षात्कार होवे. ವಸ್ತು ಕಾ ಇಂದ್ರಿಯಜನ್ಯ अलौकिक ಅಂದರೆ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಇದು ಸಾಮಾನ್ಯ ಲಕ್ಷಣದಿಂದ अलौकिक ಪ್ರತ್ಯಕ್ಷ ಆಗುತ್ತದೆ. ತಿಳಿತೀಗ? ಈಗ ನೋಡ್ರಿ ಎರಡನೇದು. ಹಾಂ ಹಾಂ, ಈಗ ಎರಡನೇದು ज्ञान लक्षण संबंध का ये उदाहरण सहित स्वरूप. उदाहरण सहित निಮಗೆ ज्ञान लक्षण संबंधದ ಸ್ವರೂಪ ಹೇಳುತ್ತೇವೆ. जहाँ इंद्रिय इंद्रिय ಅಂದರೆ ಒಂದು ಬರ್ಕೊಂಡು ಬರ್ತಾರೆ ಅಪನೆ ತನಗೆ ಯೋಗ್ಯ, ಆ ಇಂದ್ರಿಯಿಗೆ ಯೋಗ್ಯ ಇರಬೇಕು. ಹಾಂ, ಈಗ ನೇತ್ರೇಂದ್ರಿಯಕ್ಕೆ ಯಾವುದು ಯೋಗ್ಯ? ರೂಪಯೋಗ್ಯದ. ಅಪ್ನಿ ಅಂದ್ರೆ ಅಪ್ನಿ ಯಾಕೆ ಬರ್ಕೊಳ್ಳೋದಂದ್ರೆ ಇದಕ್ಕೆ ರೂಪಯೋಗ್ಯದ, ಹೌದಿಲ್ಲ? ರಸ ಯೋಗ್ಯಿಲ್ಲ, ರಸ ಯೋಗ್ಯಿಲ್ಲ. ಇದಕ್ಕೆ ರೂಪಯೋಗ್ಯದ ನೋಡ್ರಿ, ಇದಕ್ಕೆ ರೂಪಯೋಗ್ಯದ. ಗಂಧ ಯೋಗ್ಯಿಲ್ಲ, ಗಂಧ ಯೋಗ್ಯದನು ಇಲ್ಲ. ಇದಕ್ಕೆ ಗಂಧ ಯೋಗ್ಯದ, ರೂಪಯೋಗಿಲ್ಲ. ವಾಸ್ತವಿಕ ಇದು ಕೇವಲ ರೂಪದೇ ಪ್ರತ್ಯಕ್ಷ ಮಾಡ್ಕೋತದ, ಗಂಧದ ಪ್ರತ್ಯಕ್ಷ ಮಾಡ್ಕೊಳ್ಳಲ್ಲ. ಸಾಧಾರಣ ಆಗ್ತದೆ. ಅದಕ್ಕೆ ತನಗೆ ಯೋಗ್ಯ, ನನಗೆ ಇದಕ್ಕೆ ನೇತ್ರವೇ ಯೋಗ್ಯ. ಎಲ್ಲದೂ ಇದು ಹೇಳೋದು ಬಿಡ್ರಿ. ಆದಿ ಇಂದ್ರಿಯ ಸಾಧಾರಣ ತಮ್ಮ ರೂಪಗಳು ಮಾಡ್ತವೆ, ಬೇರೆ ಮಾಡೋದಿಲ್ಲ. ठीक है. अपने योग्य पदार्थ से इंद्रिय का संबंध होवे, अपने योग्य पदार्थ से इंद्रिय का संबंध होवे. ಉದಾಹರಣೆ ಸಹಿತ ಮುಂದವ್ರು ಹೇಳ್ತಾರೆ. ಅದು ನಿಮಗೆ ಅಲ್ಲಿ ಯೋಗ್ಯ ಪದಾರ್ಥ ಸಿ ಅದಲ್ಲ, ಅಲ್ಲಿ ನೀವು ಯಾವುದಾದ್ರು ಒಂದು ಅವರು ಉದಾಹರಣೆ ಕೊಟ್ಟರೆ ಚಂದನ ಅಂತೇಳಿ ಕೊಟ್ಟರೆ ಮುಂದೆ ಏನ್ರಿ ಚಂದನ
ತಿಳಿತಿಲ್ಲ. ಚಂದನ ಈಗ ನಾವು ಇವರು ಗುರುಗಳು ಹೇಳಿದ್ರು ಗ್ರಂಥಕರ್ತರ ಚಂದನ ಕೊಟ್ಟರು. ಈಗ ಪೇಪರ್ ಮಿಠ ಚಾಕ್ಲೇಟ ಗೊತ್ತಿಲ್ಲ ಕೈಯಾಗಿ ಹಿಡಿದುಕೊಳ್ಳೆ ಇದು ನೇತೇಂದ್ರಿಕ ಚಾಕ್ಲೇಟ ಪೇಪರ್ ಮಿಟ್ಗಳು ಹುಳಿ ಹುಳಿ ರುಚಿ ರುಚಿ ಇರ್ತಾವಲ್ಲ ಆ ಹುಳಿ ರುಚಿ ಜ್ಞಾನ ಇದಕ್ಕಾಗ್ತದೆ. ಇದಕ್ಕಾಗಲ್ಲ. ಬರೀ ಕೈ ಹಿಡಿದಾಗ ಪೇಪರ್ ಮಿಟ್ಟದ ಅಷ್ಟೇ ಜ್ಞಾನ ಆಗ್ತದೆ. ಹುಳಿ ರುಚಿ ಇದಕ್ಕಾಗ್ತದೆ. ಅಪ್ಪನ ಆ ಜ್ಞಾನ ಲಕ್ಷಣ ಸಂಬಂಧದಿಂದ ಅದಕ್ಕೆ ಅವ್ರ ಲಕ್ಷಣ ಕೊಟ್ಟ ದೃಷ್ಟಾಂತೇನು ಸುಗಂಧಿ ಚಂದನ. ನಾವು ನಿಮ್ಗೆ ಪೇಪರ್ ಮೀಟ ಕೈ ಹಿಡಿದೆವು ಏನದ ಚಾಕ್ಲೇಟ್. पण ಚಾಕ್ಲೇಟ್ ಹುಳಿ ಅದೋ ರುಚಿ ಅದೋ ಇದು ಹೇಳ್ತದೆ, ಇದು ಹೇಳಲ್ಲ. पण ಜ್ಞಾನ ಲಕ್ಷಣ ಸಂಬಂಧದಿಂದ ಹಿಂಗೆ ಜ್ಞಾನ ಒಂದೇ ಆಗ್ತದೆ. ಸುಗಂಧಿ ಚಂದನಂ ಪೂರ್ವವರ್ತಿ ಇದ್ದಿದ್ರೊಳಗೆ ಘಟ ಜ್ಞಾನ ಆಯಿತು ಅಂದ್ರೆ ದೇಶಾಂತರ ಜ್ಞಾನ ಅದು ಸಾಮಾನ್ಯ ಲಕ್ಷಣ, ಇದು ಜ್ಞಾನ ಲಕ್ಷಣ. ಹಾಂ ತಿಳ್ತೀನಿ. ಅದು जहाँ इंद्रिय अपने योग्य पदार्थ से इंद्रिय का संबंध होवे और इंद्रिय संबंध काल में इंद्रिय संबंध काल में तिस इंद्रिय के अयोग्य पदार्थ का योग्य अयोग्य अयोग्य पदार्थ का स्मृति ज्ञान होवे. अयोग्य पदार्थ अंद्रे गंध ಗೋಡಿ ರುಚಿ ಹುಳಿ ರುಚಿ. ಅಯೋಗ್ಯ ಪದಾರ್ಥ ಅಂದ್ರೆ ಅಲ್ಲೇ ಬರ್ಕೋರಿ ಗಂಧ ಮ್ಯಾಲೆ ಚಂದನ ಬರ್ದಿರಿಲ್ಲ, ಚಂದನದ ಬರ್ದಿರಿಲ್ಲ. ಯೋಗ್ಯ ಪದಾರ್ಥ ಅಂದ್ರೆ ಪೇಪರ್ ಮೀಟ ಅಂತ ಇವ್ರು ನಾವು ಬರೆದಿದ್ದೇವೆ, ಅದು ಗ್ರಂಥಕರ್ತರು ಬರೆದಿಲ್ಲ. ಹಾಂ ನಮ್ಗೆ ಅನುಭವ ಬರ್ಲಿಕ್ಕೆ ಚಾಕ್ಲೇಟ ಪೇಪರ್ ಮೀಟ ಕೆಳಗೆ ಗೋಡಿ ಅಂದ್ರೆ ರುಚಿ ಹುಳಿ ರುಚಿ. ಅಯೋಗ್ಯ ಅಂದ್ರೆ ರುಚಿ ಹುಳಿ ಹಾಂ ರುಚಿ. ಸೊ ಅದ್ರದ್ದು ಏನಾಗ್ತದೆ ನಿಮ್ಗೆ ಸ್ಮೃತಿ ಜ್ಞಾನ ಆಗ್ತದೆ ಅಂತ ಹೇಳ್ತಾನೆ. ಹಾಂ ಅಯೋಗ್ಯ ಪದಾರ್ಥ ಸ್ಮೃತಿ ಜ್ಞಾನ ಹೋವೆ ತಾ ಏನು ನೋಡಿ ಅವು ಎರಡು ಹೆಂಗೆ ಬಿಡ್ತಾನೆ ಅವರು. ಇಂದ್ರಿಯ ಸಂಬಂಧಿ पदार्थ का और स्मृति गोचर पदार्थ का एक ही ज्ञान होवे है. ಒಂದೇ ಜ್ಞಾನ. ಇಂದ್ರಿಯ ಸಂಬಂಧಿ ಚಂದನ ಜ್ಞಾನ ಮತ್ತು ಸುಗಂಧ ಗೋಚರ ವಿಷಯ ಬರೆಸಂಥ ಪದಾರ್ಥದ ಒಂದೇ ಜ್ಞಾನ ಆಗುತ್ತದೆ, ಎರಡಿಲ್ಲ. ತಾ ಜಿಸ್ ಪದಾರ್ಥಕ್ಕೆ ಸ್ಮೃತಿ ಹೋವೆ, ನಿಮ್ಗೆ ಯಾವ ಪದಾರ್ಥದ ಸ್ಮೃತಿ ಆಗಿರುವುದು ಅಂದ್ರೆ ಗಂಧದು ಗೋಡಿದು ಇದರ ರುಚಿ ಐತೆ ಅಂತ ಅವನಿಗೆ ನೋಡ್ಕೊಳ್ಳಿ ಹೇಳ್ತಾನೆ. ಪೇಪರ್ ಮಿಟ್ ಹೇಳಿದ ಕುಡಿದ್ಕಡೆ ಯಾವ ಭೀ ಹೇಳ್ತಾರೆ ಇದು ಹುಳಿ ಅದ ಇದು ರುಚಿ ಅದ ಅಂದ್ರೆ ಹೊಸ ಸಾಧಾರಣ ಇಲ್ಲಿಟ್ರ ಮೇಲೆ ಗುರ್ತು ಆಗ್ತದೆ. ಅದು ಸಣ್ಣ ಸಾಮಾನ್ಯ ಎಲ್ಲರಿಗೆ ರುಚಿ ಹುಳಿ ಗುರ್ತು ಆಗ್ತದೆ, ಹೌದಿಲ್ಲ. ಕೈಯರು ಇರುವುದಿಲ್ಲ, ಪೇಪರ್ ಮಿಟ್ ಕೈಯರು ಇರುವುದಿಲ್ಲ. ಪಾರೊಳಗೆ ರುಚಿ ತಾದಿ ತಿಂತೀವಿ ಅಂತಾನೆ, ಯಾಕೆ ರುಚಿ ಅದು ಕೈ ಕೊಟ್ಟರೆ ತಿಂತದ ಇಲ್ಲ. ಅದಕ್ಕೆ ಆ ಪದಾರ್ಥವು ಸ್ಮೃತಿ. जिस पदार्थ की स्मृति होवे तिस अंश में वो ज्ञान अलौकिಕ. ಯಾವ ವಿಷಯದಲ್ಲಿ ಪದಾರ್ಥಗಳಲ್ಲಿ ನಿಮ್ಗೆ ಸ್ಮೃತಿ ಆಗ್ತದೆ ಅದು ಜ್ಞಾನ अलौकिಕ. ಇಲ್ಲಿಗೆ ತನಕ ಗೊತ್ತಾಯ್ತಲ್ಲ. जिस अंश में जानದ ಹಾಂ ನಡೀತದೆ. ಕಾಯ್ತೇನೆ काव्य नड़ीता. हाँ जिस अंश का इंद्रिय संबंध जन्य है, ಯಾವ ಅಂಶದು ಇಂದ್ರಿಯದಿಂದ ಉತ್ಪನ್ನ ಸಂಬಂಧ ಜನ್ಯ ಯಾವುದು ಚಂದನ. तिस अंश में तिस अंश में लौकिक है वो ज्ञान. अದೇ ಜ್ಞಾನ वो ज्ञान मैल स्मृति ज्ञान का अलौकिक अंदर 30 अंश में वो ज्ञान लौकिक है. लौकिक हाँ ಅದು ಉದಾಹರಣೆ ತರ ನೋಡಿ. जैसे चंदन से नेत्रेंद्रिय का संयोग होवे
ಚಂದನದೊಡನೆ ನೇತ್ರೇಂದ್ರಿಯದು ಸಂಯೋಗ ಆಗೋದು. ಈಗ ಚಂದನ ಅಂದ್ರೆ ನಿಮಗೆಲ್ಲರಿಗೂ ಹಾಂ ಗಂಧದ ಗುಡ हाँ श्रीगंध. चंदन से नेत्रेंद्रिय का संयोग होवे तिस काल में सुगंध धर्म की स्मृति होवे है. ಸುಗಂಧ ಧರ್ಮಕ್ಕೆ ಇದರ ಸುಗಂಧದ ಚಂದನದೊಡನೆ ನೇತ್ರ ಸಂಯೋಗ ಆಯ್ತಪ್ಪ ಅಂದ್ರೆ ಈ ಚಂದನದಲ್ಲಿ ಸುಗಂಧದ ಅಂತ ಹಿಂಗೆ ನಮ್ಗೆ ಸ್ಮೃತಿ ಆಗ್ತದೆ, ಸ್ಮೃತಿ ಹೋಗಿ तब नेत्रेंद्रिय जन्य सुगंधि चंदनम ऐसा प्रत्यक्ष ज्ञान होवे. आवाग नेत्र इंद्रिय जन्य चंदन नेत्र संयोग आदाग नेत्र इंद्रिय जन्य सुगंधि चंदनम सुगंधि चंदनम ऐसा प्रत्यक्ष ज्ञान होवे. प्रत्यक्ष होवे अंदर गिಡದ प्रत्यक्ष ಚಂದನ ಜ್ಞಾನ ಆಗ್ತದೆ ಹಿಂಗೆ. ಹಾಂ ಪ್ರತ್ಯಕ್ಷ ಹೋವೆ ಅಂದರೆ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಯಾಕ ಗುಣ ಗುಣಿ ಗುಣ ಗುಣಿ ತಾ ಚಂದನತ್ವ ವಿಶಿಷ್ಟ ಚಂದನತೋ ನೇತ್ರಕ್ಕೆ ಯೋಗ್ಯ ಹೈ. ಅಲ್ಲಿ ತಿಳಿಸಿದ್ರು ಚಂದನತ್ವ ವಿಶಿಷ್ಟ ಚಂದನೇನು ನೇತ್ರಕ್ಕೆ ಯೋಗ್ಯ ಇರುತ್ತದೆ. ಅವರ ಹಾಂ यद्यपि चंदन का धर्म सुगंध है तासे नेत्र संयुक्त समवाय संबंध भी है. ಈಗ ಚಂದನ ನೋಡೋದಕೊಳ್ಳೆ ಸುಗಂಧ ಅದ ಒಳಗದ ಅಂತ ಅಂದಾಗ ನೇತ್ರೇಂದ್ರಿಯದಿಂದ ಸಂಯುಕ್ತ ಸಮವಾಯ ಸಂಬಂಧ ಆಗ್ತದೇನಿಲ್ಲ. ಸಂಯೋಗ ಸಂಬಂಧ ಆಗ್ಯದ ಅಂದಮೇಲೆ ಅದರಲ್ಲಿ ಸುಗಂಧ ಹತ್ತುವುದು ನೇತ್ರ ಸಂಯುಕ್ತ ಸಮವಾಯ ಸಂಬಂಧ ಅದಲ್ಲ. ಯದ್ಯಪಿ ಅನ್ಕೋಬೇಕು ಯದ್ಯಪಿ ಅದು यद्यपि आदने हाँ यद्यपि अंदु चंदन का धर्म सुगंध है तामे नेत्र संयुक्त समवाय संबंध भी है तथापि नेत्र के योग्य सुगंध नहीं. नेत्र के योग्य नहीं, योग्य है कि नेत्र के योग्य नहीं, केवल घ्राण के योग्य सुगंध है. केवल घ्राण के योग्य सुगंध है. घ्राण इंद्रिय अंदर ಗೊತ್ತಾಗಲ್ಲ ಪ್ರಭು. घ्राण इंद्रिय ಯಾವುದು? हाँ घ्राण इंद्रिय हाँ नेत्र घ्राण इंद्रिय का योग्य सुगंध दुर्गंध सुगंध याटे सुगंध घ्राण के योग्य है. याते नेत्र संयुक्त समवाय संबंध से सुगंध धर्म का चाक्षु साक्षात्कार होवे नहीं. ನೇತ್ರ ಅವ ಅದಲ್ಲ ಅವಂತ ಅಂದಿದ ಯದ್ಯಪಿಕಾರ ಅದ್ರಾಗ ಅದಲ್ಲ. ಆದರೂ ಕೂಡ ಆ ನೇತ್ರೇಂದ್ರಿಯದಿಂದ घ्राणದ ಯೋಗ್ಯ ಸುಗಂಧ ಇಲ್ಲ. घ्राण के योग्य सुगंध है, नेत्र के योग्य सुगंध नहीं. आद्रिंद नेत्र संयुक्त समवाय संबंध से सुगंध धर्म का चाक्षु साक्षात्कार होवे नहीं. ಗೊತ್ತಿದೆ ಅಂದ್ರೆ ಅವ ಯದ್ಯಪಿಕಾರ ಅದ್ರಾಗ ಅದಲ್ಲ ಅಂತ ಅಂದಿದ. पण ಸುಗಂಧ ಇದು ಕೇವಲ घ्राणದೇ ಯೋಗ್ಯ ಐತಿ. ಆದ್ದರಿಂದ ನೇತ್ರ ಸಂಯುಕ್ತ ಸಮವಾಯ ಸಂಬಂಧದಿಂದ ಸುಗಂಧ ಧರ್ಮದು ಸಾಕ್ಷು ಸಾಕ್ಷಾತ್ಕಾರ ಆಗುವುದಿಲ್ಲ. किंतु नेत्र संयोगते चंदन व्यक्ति का और नेत्र संयुक्त समवाय से चंदनत्व का साक्षु ज्ञान होवे है. चंदन के सुगंध गुणते नेत्र का संयुक्त समवाय संबंध विद्यमान विद्यमान भी अकिंचित कर है. हाँ ಚಂದನದ ಸುಗಂಧ ಗುಣದೊಡನೆ ನೇತ್ರದ ಸಂಯುಕ್ತ ಸಮವಾಯ ಅವ ಸಮವಾಯ ಸಂಬಂಧ ಯಾರು ಏನಲ್ಲ ಆ ಸಮವಾಯ ಸಂಬಂಧ ಇದ್ದರೂ ಕೂಡ ಅದು ವಿದ್ಯಮಾನ ಅಂದರೆ ಪ್ರತ್ಯಕ್ಷ ಹುಯೇ ಬಿ ಸಂಬಂಧ ವಿದ್ಯಮಾನ ಹುಯೇ ಬಿ ಇದ್ದಾಗೆ ಆದರೂ ಅಕಿಂಚಿತ್ ಕರ ಅಂದರೆ ಅದು ಕಾರ್ಯ ಆಗುವುದಿಲ್ಲ. ನೇತ್ರದಿಂದ ಕಾರ್ಯ ಆಗ್ತದೆ ಅನ್ನೋದು ಆಗುವುದಿಲ್ಲ. ತಥಾಪಿ तथापि नारी